ಅಂಬಿಕಾ, ಅಂಬಿಕಾ ಮಗು ಏನು ಮಾಡುತ್ತೀಯಮ್ಮ ಒಳಗಡೆ? ನಿನ್ನ ಗೆಳತಿಯರು ನಿನಗೋಸ್ಕರ ತಾತನವರ ಮಠದಲ್ಲಿ ದಾರಿ ಕಾಯ್ತಾ ಕುಳಿತಿರುವರಮ್ಮ. ಬೇಗನೆ ಅಲಂಕರಿಸಿಕೊಂಡು ಸಿಂಗಾರವಾಗಿ ಮದುಮಗ ಅಂಬಿಕಾ, ಅಂಬಿಕಾ ಹುಚ್ಚು ಹುಡುಗಿ ಎಷ್ಟು ಕರೆದವರು ಬರುತ್ತಿಲ್ಲವಲ್ಲ, ಎಷ್ಟೊಂದು ಅಲಂಕರಿಸಿಕೊಳ್ಳುತ್ತಿರಬಹುದು. ಅಂಬಿಕಾ, ನಿನ್ನ ಹೆತ್ತಪ್ಪ ನಿನಗೇನಾದರೂ ಮೋಸ ಮಾಡಿದನೇನಮ್ಮ? ಅಂಬಿಕಾ, ಈ ಮದುವೆ ದಿವಸ ಯಾಕಮ್ಮ ಈ ಮೋಸ? ನೀನು ಪ್ರೀತಿಸಿದ ನಿನ್ನ ಸೋದರ ಮಾವನೊಂದಿಗೆ ಮದುವೆಯಾಗಲು ನಿನ್ನ ಮನಸ್ಸು ಒಪ್ಪಲಿಲ್ಲನಮ್ಮ? ಅಂಬಿಕಾ, ಎಲ್ಲ ಅನಾಹುತ ಮಾಡಿಕೊಂಡೆಯಮ್ಮ. ಅಂಬಿಕಾ, ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತಾದರೂ ನಿನ್ನ ಹೃದಯದಲ್ಲಿ ಏನು ತುಂಬಿಕೊಂಡಿತ್ತಮ್ಮ? ಅಂಬಿಕಾ, ಅಂಬಿಕಾ, ಈ ಮದುವೆ ಆಗಲು ನಿನ್ನ ಮನಸ್ಸು ಒಪ್ಪಲಿಲ್ಲೇನಮ್ಮ? ಅಂಬಿಕಾ, ಅಂಬಿಕಾ, ಈ ನೀನು ಮೆಚ್ಚಿದ ನಿನ್ನ ಸೋದರ ಮಾವನೊಂದಿಗೆ ಮದುವೆ ಆಗಲು ನಿನ್ನ ಮನಸ್ಸು ಒಪ್ಪಲಿಲ್ಲೇನಮ್ಮ? ಅಂಬಿಕಾ, ಯಾಕೆ ಈ ಮೋಸ? ಯಾಕೆ ಆತ್ಮಹತ್ಯೆ ಮಾಡಿಕೊಳ್ಳುವಂತ ನಿನ್ನ ಆತ್ಮ ಆದರೂ ಹೇಗೆ ಒಪ್ಪಿಕೊಂಡಿತ್ತಮ್ಮ? ಅಂಬಿಕಾ, ಯಾಕೆ ಮೋಸ? ಅಂಬಿಕಾ, ಮಲಗುವಾಗ ಮಧ್ಯರಾತ್ರಿಯಲ್ಲಿ ಹೇಳಿದೆ, ಅಪ್ಪ ನಾಳೆ ನಾನು ಮದುಮಗಳಾಗಿ ಮದುವೆಯ ಮಂಟಪದಲ್ಲಿ ಕೂಡುತ್ತೀನಿ ಎಂದು. ಆದರೆ ಮದುವೆಯ ಮಂಟಪಕ್ಕೆ ಹೋಗಬೇಕಾದ ಮಗಳು ಮಸಣದ ಮಲ್ಲಿಗೆಯಾಗಿ ಮಲಗಿರುವಲ್ಲಮ್ಮ. ಯಾಕೆ ಈ ಮೋಸ? ಯಾಕೆ ಈ ಮೋಸ? ಅಂಬಿಕಾ, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು? ಅಯ್ಯೋ ಚಿತೆ ಏರುತ್ತಿದೆ ಪ್ರೀತಿಯ ಹೆತ್ತಪ್ಪನಾದ ರುದ್ರಪ್ಪನಿಗೆ ನಿಮ್ಮ ಮಗಳು ಪತ್ರ ಬರೆಯುವುದು ಕಾರಣ ಏನೆಂದ್ರೆ, ಅಪ್ಪ ತಾಯಿ ಇಲ್ಲದ ನನ್ನನ್ನು ತುಂಬಾ ಪ್ರೀತಿಯಿಂದ ಸಾಕಿದ್ರಿ, ಸಲುವಿದ್ರಿ, ತುಂಬಾ ಓದಿಸಿದ್ರಿ. ನಾನು ಬಳ್ಳಿ ಮಾಡಿದ ಹುಡುಗನ ಜೊತೆಗೆ ನನ್ನ ಮದುವೆ ಮಾಡಲು
ನಿನ್ನಂತ ತಂದೆಯನ್ನು ಪಡಿಬೇಕಂದ್ರೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿದ್ರಪ್ಪ. ಇವತ್ತು ನಿನ್ನ ಮಗಳ ಜೀವನದಲ್ಲಿ ಒಂದು ದೊಡ್ಡ ಘಟನೆ ನಡೆದು ಹೋಯ್ತಪ್ಪ. ಮನೆಯಲ್ಲಿ ಯಾರು ಇರ್ಲಿಲ್ಲ. ಯಾರು ಇಲ್ಲದಾಗ ಈ ಊರಿನ ಧನರಾಜ್ ದಣಿಯ ಮಗ ಮಾಂತೇಶ್ ದಣಿ ನಮ್ಮ ಮನೆಗೆ ಬಂದು ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟ. ಅವನು ಮಾತು ಹೇಳಿದಪ್ಪ, ಶೀಲವನ್ನು ಕಳೆದುಕೊಂಡ ಹೆಣ್ಣು ಕಸಕ್ಕಿಂತ ಕಡೆ ಅಂತ ಹೇಳಿದರಪ್ಪ. ನಾನು ಬದುಕುವುದು ವ್ಯರ್ಥ ಅಂತ ತಿಳ್ಕೊಂಡು ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟೆ. ನಾನು ಮಾಡಿದ್ದು ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ನನ್ನ ಕ್ಷಮಿಸಿ ಬಿಡಿ. ನಿಮ್ಮ ಮಗಳು ಅಂಬಿಕಾ. ಮಾಂಗಲ್ಯ ಕಟ್ಟಿಸಿಕೊಂಡು ಮಾಡಿಕೊಂಡ ಗಂಡನ ಮನೆಗೆ ಹೋಗಬೇಕಾದ ಮಗಳನ್ನು ಮಗನಾದ ಹಾದಿ ಹಿಡಿಸಿದೆಲ್ಲ. ಒಂದ್ ಹೆಜ್ಜೆ ಮುಂದೆಟ್ಟರೆ ನನ್ನ ಆಣೆ ಆದೆತ್ತು. ದಯವಿಟ್ಟು ಮುಂದೆ ಬರಬೇಡ. ಮದುವೆಗೆ ಬರುವ ಮಾನವರು ನೀವಲ್ಲ, ಮಾನವರನ್ನು ತಿಂದು ಹಾಕುವ ಗೋಮುಖ ವ್ಯಾಘ್ರಗಳು. ಯಾಕೆ ರುದ್ರ, ಏನಾಗಿದೆ ನಿನಗೆ? ಮದುವೆಗೆ ಬಂದ ಅತಿಥಿಗಳಿಗೆ ಮನ ಬಂದಂತೆ ಬೈಯುತ್ತಿರುವಲ್ಲ, ಯಾಕೆ ಏನಾಗಿದೆ ನಿನಗೆ? ನಮ್ಮನ್ನು ಕಂಡರೆ ಗಡಗಡನೆ ನಡುಗುತ್ತಿರುವಿ, ಆದರೆ ನಿನ್ನ ಮಗಳ ಮದುವೆಗೆ ಬಂದವರಿಗೆ ಬಾಯಿಗೆ ಬಂದಂತೆ ಬೈಯುತ್ತಿರುವಲ್ಲ ರುದ್ರ, ಏನಾಗಿದೆ? ಹುಚ್ಚು ಹಿಡಿದಿದೆ ನನಗೆ, ಹುಚ್ಚು. ಹೇಳುವವರ ಮನೆಯಲ್ಲಿ ಹುಚ್ಚನಾಗಿ ದುಡಿದೇನಲ್ಲ, ಕಿಚ್ಚು ತಾಳಲಾರದೆ ಹುಚ್ಚು ಎತ್ತಿದೆ. ರುದ್ರ, ಏನಪ್ಪ, ಏನ್ ಮಾತಾಡ್ತಿದ್ಯಾ? ನಮ್ಮನ್ನು ಕಂಡ್ರೆ ಅದೆಷ್ಟು ಪ್ರೀತಿ ಗೌರವದಿಂದ ಮಾತಾಡೋನು ನೀನು. ಇವತ್ತು ಏಕವಚನದಲ್ಲಿ ಮಾತಾಡ್ತಿದ್ಯಲ್ಲೋ, ಏನಾಗಿದೆ ನಿನ್ಗೆ? ಇವತ್ತು ನಿನ್ನ ಮಗಳ ಮದುವೆ ಅಲ್ವೇನು? ಮದುವೆ ಎಂಬ 3 ಅಕ್ಷರ ಮುಗಿದೋಗಿದೆ. ಮದುಮಗಳಾಗಿ ಮದುವೆ ಮಂಟಪಕ್ಕೆ ಹೋಗಬೇಕಾದ ಮಗಳು ಮನೆಯಲ್ಲಿ ಮಲಗಿದ್ದಾಳೆ. ಅಂದ್ರೆ ನೀನ್ ಹೇಳುವ ಮಾತು ರುದ್ರ, ಮದುಮಗಳಾಗಿ ನನ್ನ ಮಗಳು. ನಿನ್ನ ಮಗಳು ಏನಾಗಿದೆ ರುದ್ರ? ನಿನ್ನ ಮಗಳಿಗೆ ಏನಾಗಿದೆ? ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇದು ಸತ್ಯ? ಸತ್ಯದಣಿ, ಸತ್ಯ. ಸತ್ತು ಸುಂದರವಾಗಿ ಅಲ್ಲಿ ಮಲಗಿದ್ದಾಳೆ ನೋಡಿ. ರುದ್ರ, ನಿನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತು ಏನಾಗಿತ್ತು ರುದ್ರ? ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಆತ್ಮಹತ್ಯೆಗೆ ಕಾರಣಕರ್ತ ಏನಾಗಿತ್ತು ರುದ್ರ? ಅಂತದ್ದು ಏನಾಗಿತ್ತು? ಆಪತ್ತು ಏನಾಗಿತ್ತು? ನನ್ನ ಮಗಳು ಹವಾಮಾನ ಆಪತ್ತು ಎಂದು ತಂದುಕೊಂಡವರಲ್ಲ, ಅಪಮಾನ ಮಾಡಿ ಅವಮಾನಗೊಳಿಸಿ ಆಪತ್ತು ತಂದು ಒದಗಿಸಿ ಅವರ ಮೇಲೆ ಅತ್ಯಾಚಾರ ಮಾಡಿದ. ಯಾರು ಯಾರು ರುದ್ರ? ಯಾರು ಆ ನೀಚ? ಯಾರು ಆ ಕುಲಘಾತಕ? ಹೇಳು. ಯಾರು ಅವನು ಚಂಡಾಲ? ಯಾರು ಅವನು ಚಂಡಾಲ? ಯಾರ ಕುಲಪಾತಕ? ಹೇಳು ರುದ್ರ, ಯಾರು ಹೇಳು? ಆ ಕುಲಪಾತಕ ಬೇರೆ ಯಾರು ಅಲ್ಲ, ನಿಮ್ಮ ಉದರದಲ್ಲಿ ಜನಿಸಿದ ನಿಮ್ಮ ಮಗ ಮಾಂತೇಶ. ಹೌದು, ಇದು ನಿಮ್ಮ ಮಗ ಮಾಡಿದ ದುರಂತವಿದು. ಕಟಕರ ಮಾತು ಕೇಳಿ ಕನ್ನಡ ಅಧಿವಾಸ ತಿನ್ನುವರ ಮಾಂತೇಶ, ಯಾಕೋ ಯಾಕೋ ಇಂಥ ಕೆಟ್ಟ ಕೆಲಸ ಮಾಡಿದೆ? ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಕನಸು ಮನಸ್ಸಿನಲ್ಲಿ ನೆನೆಸಿಕೊಂಡಿರ್ಲಿಲ್ಲ.
ಯಾರೂ ನೆನೆಸಿರಲಿಲ್ಲ ಈ ಸನ್ನಿವೇಶವನ್ನು. ಕನಸನ್ನು ನನಸು ಮಾಡಿಕೊಂಡು ಹೋದವನು ಇಲ್ಲಿಲ್ಲ. ಇಲ್ಲಿ ಉಳಿದಿರವರೇ ಮೂರು ಜನ. ನೋಡಿ, ಈ ಸಂತೋಷದ ಸಮಯ ನಿಮ್ಮ ಮನಸ್ಸಿಗೆ ಸಂತೋಷ ಪಡಿಸಿಕೊಳ್ಳಿ. ಇಂಥ ಸಂತೋಷದ ಸಮಯ ಮತ್ತೆ ನಿಮಗೆ ಸಿಗಲಾರದು. ಬಡವನ ಮನೆ ಹಾಳಾದರೆ ಭತ್ತ ಬೆಳೆಯುವವರ ಮನೆಗೆ ಕೊಬ್ಬು ಬಂದಿತ್ತೆನ್ನುವ ಮಾತು ಸುಳ್ಳಾಗಲಿಲ್ಲ. ಧನರಾಜರೇ, ನಾನು ಏಕವಚನದಲ್ಲಿ ಮಾತನಾಡಿದರೆ ನಿಮ್ಮ ಆತ್ಮಕ್ಕೆ ಅಪಮಾನವಾಗುವುದೇ? ಯಾಕಂದರೆ ಮಾನವಂತರ ಮನೆಯ ಮುತ್ತುಗಳು ನೀವು. ಮದುವೆಯಾದ 3 ವರ್ಷ ಕಳೆದರೂ ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಲಂತ ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ದೀಪ ಹಚ್ಚಿದೆ. ಆದರೆ ನಿಮ್ಮ ಮಗ ಹಾಲು ಕೊಟ್ಟವರಿಗೆ ವಿಷ ಕೊಟ್ಟು ಹೋದ. ದೊಡ್ಡವರ ಮಗನನ್ನು ಎತ್ತಿ ಮುದ್ದಾಡಿಸಿದೆ. ಕೊನೆಗೆ ಒಂದು ದಿನ ನನ್ನ ಎದೆಗೆ ಒದ್ದು ಹೋದ. ಮಾನವಂತರ ಮನೆತನವೆಂದು ಪ್ರಾಮಾಣಿಕತೆಯಿಂದ ದುಡಿದ ಮನುಷ್ಯನಿಗೆ ತಕ್ಕ ಪ್ರತಿಫಲವನ್ನೇ ನೀಡಿದ್ದೀರಿ. ಧನರಾಜರೇ, ನಿಮ್ಮ ಉಪಕಾರನ ಯಾವ ಕಾಲಕ್ಕೂ ಮರೆಯಲ್ಲ. ಯಾಕ ಧನರಾಜರೇ, ಇನ್ನೊಂದು ಮಾತು ಹೇಳಿದೆ, ನಿಮಗೆ ನೆನಪಿದೆಯೋ ಇಲ್ಲವೋ? ದುಡಿಯುವವರ ಮನೆಯಲ್ಲಿ ಹಾಳ ಮಗನೆಂದಿಗೂ ಯಜಮಾನನಾಗಲಾರನೆಂದು. ಯಜಮಾನನೇ ಆಗುತ್ತಾನೆ, ಹಾಳು ಮಗನೇ ಆಗುತ್ತಾನೆ. ನಾ ಎಷ್ಟೇ ನಿಷ್ಠೆಯಿಂದ ನಿಮ್ಮ ಮನೆಯಲ್ಲಿ ದುಡಿದರೂ ನಾನು ನಿಮ್ಮ ಮನೆ ಮಗನೆಂಬ ಭಾವನೆ ನಿಮ್ಮಲ್ಲಿ ಬರಲಿಲ್ಲ. ಕೊನೆಗೆ ಹಾಳು ಮಗನನ್ನು ಹಾಳು ಮಾಡಿಬಿಟ್ರೆ ನಿಮ್ಮಂತವರಿಗೆ ನಾ ಏನೆಂದು ಕರಿವೆ? ನಂಬಿದವರ ಕುತ್ತಿಗೆ ಕತ್ತರಿಸುವ ಮಾತಾಯಿಗಂಡ್ರು ನೀವು. ರುದ್ರ, ಮನನೊಂದು ಬಾಯಿ ಬಂದಾಗೆ ಮಾತಾಡ್ಬೇಡಪ್ಪ, ಮಾತಾಡ್ಬೇಡ. ಯಾಕೆ? ನಾ ಆಡಿದ ಮಾತು ನಿಮ್ಮ ಮನಸ್ಸಿಗೆ ನೋವಾಗಿರಬೇಕಲ್ಲ. ನಿಮ್ಮ ಮಗ ಮಾಡಿದ ತಪ್ಪು ನಿಮಗೆ ಒಪ್ಪಿಗಾಗಿರಬೇಕು. ಯಾಕಂದರೆ ನನ್ನ ಹೆಂಡತಿ ಹೊಟ್ಟೆಯಿಂದ ಒಂದು ಹೆಣ್ಣು ಹುಟ್ಟಲೆಂದು ಬೇಡಿಕೊಂಡಿದ್ರಿ. ಮಗಳ ಹೊಟ್ಟಿ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಕೈಯಿಂದ ನನ್ನ ಮಗಳ ಕೊರಳಿಗೆ ಚಿನ್ನದ ಸರ ಹಾಕಿದ್ರಿ. ಯಾಕೆ ಗೊತ್ತಾ? ನಿಮ್ಮ ಮನೆ ಮುರುಕ ಮಗನಿಂದ ನನ್ನ ಮಗಳ ಮಾವ ಕಳೆಯುವುದಕ್ಕಾಗಿ ನೀವು ಕಾಣಿಕೆ ಇರಬಹುದು. ಆ ಉಪಕಾರನ ಇವತ್ತು ನಿಮ್ಮ ಮಗನ ಕೈಯಿಂದ ತೀರಿಸ್ಕೊಂಡ್ಬಿಟ್ರಿ. ಧನರಾಜ್, ಮಾತನಾಡಿ. ಏಕೆ ಮೌನ? ಮಾತನಾಡುವ ನಾಲಿಗೆ ನಾಚಿಕೊಂಡಿದ್ದೆ, ಕೈಲ ಹೆದರಿ ಹೋಯಿತೆ. ಮಾತನಾಡುವ ರೀತಿ ತಪ್ಪಿ ಹೋಯಿತೆ. 40 ನ್ಯಾಯ ಹೇಳುವ ನ್ಯಾಯವಂತರು, ನೀತಿವಂತರು, ಮಾನವಂತರ ಮನೆ ಹಂಗಳದಲ್ಲಿ ಒಂದು ಹುಟ್ಟು ಮಾಡಿದ್ದು ನಿಮಗೆ ಗೊತ್ತಾಗಲಿಲ್ಲವೇ? 10 ಜನರಿಗೆ ಅಮೃತ ಪಡಿಸುವವರು ನೀವು. ನಿಮ್ಮ ಮನೆ ಹಂಗಳದಲ್ಲಿರುವ ಹಾವು ನಂಬಿದವರಿಗೆ ವಿಷಪಡಿಸುತ್ತದೆಂದು ಎತ್ತವರಾಗಿ ಅರಿತುಕೊಳ್ಳಲಿಲ್ಲ. 10 ಜನರಿಗೆ ಬಟ್ಟು ಮಾಡಿ ತೋರಿಸುವ ನೀವು ನಿಮ್ಮ ಅನ್ನದ ತಟ್ಟೆಯಲ್ಲಿ ಸತ್ತ ಬಿದ್ದ ಹಂದಿಯನ್ನೇ ಮರೆತಿದ್ದೀರಿ. ಇದು ಮಾನವಂತರ ಕತೆ ಅಲ್ಲ. ಸಮಾಧಾನ ಮಾಡಿಕೊ. ಈ ರೀತಿ ಮನತುವಾಗಿ ಮಾತಾಡಬೇಡವು. ಮಾದೇವಿ, ದಯವಿಟ್ಟು ಮೌನ ತಾಯಿ ನಿಲ್ಲು. ಮಾದೇವಿ, ರುದ್ರ, ನೀನು ಏನು ಮಾತನಾಡಪ್ಪ, ಮಾತನಾಡು. ನಿನ್ನ ಮನಸ್ಸಿಗೆ ಬಂದದ್ದು ಮಾತನಾಡು. ನನಗೇನು ಸಿಕ್ಕಿಲ್ಲ, ಆದರೆ ಏನು ಮಾಡಬೇಕು ಹೇಳು. ಮನನೊಂದು ಮಾತನಾಡುವವರ ಮುಂದೆ ಎದುರಿ ಮಾತನಾಡುವರು. ಯಾಕಂದರೆ ಕರುಳಿನ ಕುಡಿ ಕಳ್ಕೊಂಡವರಿಗೆ ಗೊತ್ತಾಗುತ್ತೆ, ನಿಂತವರಿಗೆ ಗೊತ್ತಾಗಲ್ಲ. ನಿನ್ನ ಮಗಳು ಸತ್ತಿಲ್ಲ ರುದ್ರ, ನನ್ನ ಮಗಳು ಸತ್ತಿದ್ದಾಳೆ. ಮದುವೆ ನಿಂತದ್ದು ನಿನ್ನ ಮಗಳ ಮದುವೆ ಅಲ್ಲ, ನನ್ನ ಮಗಳ ಮದುವೆ. ಮಗ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವಂತ ಮೂರ್ಖ ನಾನಲ್ಲಪ್ಪ. ಯಾರೇ ತಪ್ಪು ಮಾಡಿರ್ಲಿ, ಎಂತ ದೊಡ್ಡವರೇ ತಪ್ಪು ಮಾಡಿರ್ಲಿ, ತಪ್ಪು ಮಾಡಿದವರು ಸಣ್ಣವರಾಗುತ್ತಾರೆ.
ಆ ತಪ್ಪು ತಪ್ಪೇ. ಆದರೆ ಈಗ ನೀನು ಮಾತಿನ ಪೆಟ್ಟಿನಿಂದ ಹೊಡೆದರು ಚಿಂತೆ ಇಲ್ಲ, ಆದರೆ ನಿನ್ನ ಕಾಲಲ್ಲಿರುವ ಕೆರುವಿನಿಂದ ಹೊಡೆದರು ನನಗೆ ಬೇಜಾರಿಲ್ಲಪ್ಪ. ಆದರೆ ಒಂದೇ ಒಂದು ಮಾತು, ನೀನ್ ಸತ್ತು ಹೋದ ನಿನ್ನ ಮಗಳು ವಾಪಸ್ಸು ಬರೋದಿಲ್ಲ. ನಿನ್ನ ಮನೆಯ ಮಾನ ಪ್ರಾಣ. ಅದಕ್ಕಾಗಿ ನಿಮ್ಮ ಮಗ ಮಾಡಿದ ತಪ್ಪು ನಾ ಮರೆಯಬೇಕೆನ್ನುವ ಮೂರ್ಖ ನಾನಲ್ಲಪ್ಪ. ಯಾಕಂದ್ರೆ ನನ್ನ ಮಗ ಮಾಡಿದ ತಪ್ಪುಗೆ ನಾನೇ ಶಿಕ್ಷೆ ಕೊಡುವೆ. ನೀನು ಅದರಲ್ಲಿ ಏನು ಶಿಕ್ಷೆ ಕೊಡಬಾರ್ದು, ನಾನೇ ಕೊಡುವೆ. ಯಾಕಂದರೆ ಸಾವಿರಾರು ಜನರಿಗೆ ಶಿಕ್ಷೆ ಕೊಡುವಂತ ನಾನು ನನ್ನ ಮಗ ಮಾಡಿದ ತಪ್ಪಿಗೆ ನಾನೇ ಶಿಕ್ಷೆ ಕೊಟ್ಟರೆ ಶಿವನು ಮೆಚ್ಚುವನು. ಅದಕ್ಕೋಸ್ಕರ ನೀನು ನಂದೊಂದು ಮಾತನಾಡಿಸ್ಕೊಡ್ಬೇಕು. ಏನ್ ಕೇಳ್ತಿರೋ ಕೇಳಿ. ನನ್ ಮಾತು ನಡೆಸ್ಕೊಡ್ತೀನಿ ಅಂತ ಭರವಸೆ ಕೊಡು. ಆಯ್ತು ಕೇಳಿ. ನೋಡು ರುದ್ರ, ಸುತ್ತ 40 ಹಳ್ಳಿಗಳ ಸುತ್ತ 40 ಹಳ್ಳಿಗಳ ಮನೆತನದಲ್ಲಿ ನಮ್ಮ ಮನೆ ಮಾನವಂತರ ಮನೆತನ. ಈ ಮನೆತನದಲ್ಲಿ ಇಂಥ ಕೀಳು ಮಗ ಹುಟ್ಟಿದಾನೆಂದು ಗೊತ್ತಾದರೆ ನಮ್ಮ ಮನೆತನವೆಲ್ಲ ಮಣ್ಣು ಪಾಲಾಗಿ ಹೋಗುತ್ತದೆ. 10 ಜನರಲ್ಲಿ ಜೀವಂತವಿದ್ದರೂ ನಾವು ಸತ್ತಂತೆ ರುದ್ರ. ಅದಕ್ಕೋಸ್ಕರ ನಾ ಏನ್ ಮಾಡಬೇಕು? ಅದಕ್ಕೋಸ್ಕರ ನಿನ್ನ ಮಗಳ ಸಾವಿಗೆ ನನ್ನ ಮಗನ ಯಾರ ಮುಂದೆಯೂ ನಿನ್ನ ಮಗಳ ಸಾವಿಗೆ ನನ್ನ ಮಗನ ಕಾರಣ ಅಂತ ಹೇಳಬಾರದು. ಅದು ಆತ್ಮಹತ್ಯೆ ಅಲ್ಲ, ಸಾಮಾನ್ಯ ಸಾವು ಅಂತ ಹೇಳಬೇಕು, ಮುಚ್ಚಿ ಹಾಕಬೇಕು. ಆದರೆ ನೀನು ನಿನ್ನ ಮಗಳ ಸಾವಿನಿಂದ ನನ್ನ ಮನೆತನದ ಮಾನ ಉಳಿಸಬೇಕೆಂದು ನಿನಗೆ ಕೈ ಮುಗಿದು ಕೇಳುತ್ತೇನೆ. ಇದು ಅಲ್ಲದೆ ನಿನ್ನ ಕಾಲು ಹಿಡಿದು ಕೇಳುತ್ತೇನೆ. ಗಂಡ್ರಾಜರೇ, ಹತ್ತರೆ ಕಣ್ಣೀರು ಬರೋದು ಸ್ವಾಭಾವಿಕ. ನೀವು ಹೇಳುವ ಮಾತು ಹತ್ತರೆ ಕಣ್ಣೀರು ಬರದಂತೆ ಅಳದರೆಂದಾಗುತ್ತದೆ ನಿಮ್ಮ ಮಾತಿನ ಅರ್ಥ. ರುದ್ರ, ಇದು ಅನಿವಾರ್ಯ. ಯಾಕಂದ್ರೆ ಕೈಗೆ ಸುಟ್ಟ ದೀಪಕ್ಕೆ ಪಣತಿಯನ್ನು ಹೊಡೆಯಬಾರದು ರುದ್ರ. ಹೌದಪ್ಪ ರುದ್ರ, ಮಗ ಮಾಡಿದ ಮಾನವೀಯ ಕೃತ್ಯಕ್ಕೆ ತಂದೆ ತಾಯಿಗಳನ್ನು ಜರಿದು ಮಾತಾಡಬೇಡಪ್ಪ. ರುದ್ರ, ನೀನು ಕೂಡ ನಮ್ಮ ಮನೆಯಲ್ಲಿ ಬೆಳೆದವನು. ಇದು ಒಂದು ಮಾತು, ಅವ್ರಿಗೆ ಇದು ಒಂದು ಮಾತು ನಡೆಸಿಕೊಡುವಂತ. ಮಾದೇವಿ, ನಮ್ಮ ಮನೆತನಕ್ಕೆ ಇಟ್ಟ ಅಭಿಮಾನ, ರುದ್ರ ಇಟ್ಟಷ್ಟು ಅಭಿಮಾನ ನಿನ್ನ ಮಗ ಇಡಲಿಲ್ಲ ಕಣಿಗೆ. ಇದು ನೀನು ತಿಳಿದು ನೋಡಿಕೋ ಮಾದೇವಿ, ಇದು ನೀನು ತಿಳಿದು ನೋಡಿಕೋ. ರುದ್ರ, ನಿನ್ನ ಮಗಳ ಶವದ ಸಂಸ್ಕಾರ ನೆರವೇರಿಸಪ್ಪ. ನಾನು ಮದುವೆಗೆ ಬಂದವರಿಗೆ ವಾಪಸ್ ಕಳಿಸ್ತೀನಿ. ನಿಲ್ಲಗನ್ರಾಜ್, ನಿಮ್ಮ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡದೆ ಹೋದರೆ ರುದ್ರ, ನಾನು ಮಾನವಂತರ ಮನೆತನದಲ್ಲಿ ಹುಟ್ಟಿದವನು. ಕಾದು ನೋಡು, ನೀನು ಕಾದು ನೋಡು. ಇದೇನು ನೀವಿಬ್ಬರು ಏನೇನು ಮಾತಾಡ್ತಿದ್ದೀರಲ್ಲ? ದಯವಿಟ್ಟು ಶಿಕ್ಷೆ ಬಗ್ಗೆ ಏನು ವಿಚಾರ ಮಾಡಬೇಡಿ. ನೋಡಿ, ನನ್ನ ಮಗನ ಬಗ್ಗೆ ವಿಚಾರ ಮಾಡ್ತಿದ್ರೇನು, ಅವನ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಅವನ ಮುಖ ನೋಡೋದು ಬೇಡ. ಅದೆಷ್ಟೇ ಹಣ ಖರ್ಚಾದ್ರೂ ಈ ಊರಿನಿಂದ ಬಹುದೂರ ಕಳಿಸಿಕೊಡೋಣ. ನೀವು ಯಾವುದೇ ನಿರ್ಧಾರ ಮಾಡಬೇಡ್ರಿ. ದೇವ, ಎಂತ ದುರಂತಕ್ಕೆ ನನ್ನನ್ನು ಹಟ್ಟಿ ಮಾಡಿರುವಿರಿ. ಎತ್ತಕ್ಕರವನ್ನೇ ಕತ್ತರಿಸಿಕೊಂಡರೂ ತುತ್ತು ಇಟ್ಟ ಅನ್ನದ ಋಣಕ್ಕೆ ನನ್ನನ್ನು ಬಂಧಿಸಿಬಿಟ್ಟು, ಎತ್ತ ಮಕ್ಕಳಿಗಿಂತ ಅನ್ನ ಕೊಟ್ಟವರೇ ಭಾರವೆನ್ನುವ ಮಾತು ಸುಳ್ಳಾಗಲಿಲ್ಲ. ಅಂಬಿಕಾ, ಈ ಸಮಯದಲ್ಲಿ ನಿನ್ನ ತಂದೆ ನಿರ್ಗತಿಕನಾದನವ. ಕಣ್ಣಿಗೆ ಕಾಣದ ನಾಟಕಕಾರ, ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ
ಭಾವಗಳಲ್ಲಿ ತಿರುಗಡೆ ನಿಂತು ಬಲ್ಲವ ನೀನೇ ಸೂತ್ರಧಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ.